NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2ರಲ್ಲಿ SATಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಮೂರನೇ ಪಾಠ ಸಿಂಧು ಸರಸ್ವತಿ ನಾಗರಿಕತೆ ಪಾಠದಲ್ಲಿ ಫಸ್ಟ್ ಪಾರ್ಟಲ್ಲಿ 25 ಕ್ವೆಶ್ಚನ್ಸ್ಗಳನ್ನು ತಂದಿದ್ದೀವಿ. ನೋಡೋಣ. ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡಬಹುದು. ಸೊ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಲೈಕ್, ನಿಮ್ಮ ಶೇರ್ ಅದುವೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತಾ, ಸೊ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ಲಿ ತಾವೇನು ಮಾಡ್ಬೋದು ಅದನ್ನು ಕೇಳ್ಬೋದು. ಸೊ ವಿಜ್ಞಾನದಲ್ಲಿನೂ ಕೂಡ ನಾವು ಏನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು ಹಾಕ್ತಿದ್ದೀವಿ, ಆ ವಿಡಿಯೋಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಸಿಂಧು ಸರಸ್ವತಿ ನಾಗರಿಕತೆ ಪಾಠದ ಮೊದಲ ಭಾಗದಲ್ಲಿ 25 ಪ್ರಶ್ನೆಗಳನ್ನು. ಪ್ರಶ್ನೆ 1, ಪ್ರಪಂಚದ ಅತ್ಯಂತ ಪ್ರಾಚೀನ ವಾಂಗ್ಮಯ ಯಾವುದು ಅಂತ ಕೇಳಿದ್ದಾರೆ. ಸೊ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವಾಂಗ್ಮಯ ಅಂತಂದ್ರೆ ಯಾವುದಪ್ಪ ಅಂದ್ರೆ ಅದು ಋಗ್ವೇದ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2, ವೇದಗಳಲ್ಲಿ ಯಾವ ಯಾವ ವಿಚಾರಗಳಿದ್ದಾವೆ? ಸೊ ಭಕ್ತಿ ಮತ್ತು ಆಧ್ಯಾತ್ಮ ಈ ಎರಡು ವಿಷಯಗಳಲ್ಲಿ ಏನಿದಾವಪ್ಪ ಅಂದ್ರೆ ವೇದಗಳಲ್ಲಿ ತುಂಬಿಕೊಂಡಿದ್ದಾವೆ. ಪ್ರಶ್ನೆ 3, ನಮ್ಮ ರಾಷ್ಟ್ರದ ಇತಿಹಾಸವನ್ನು ತಿಳಿಸುವ ಅನೇಕ ಸಂಗತಿಗಳು ಇದರಲ್ಲಿವೆ ಅಂತ ಕೇಳಿದ್ದಾರೆ. ಸೊ ವೇದ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಮ್ಮ ದೇಶದ ಇತಿಹಾಸವನ್ನೇ ನಾವೇನು ಮಾಡಬೇಕಂದ್ರೆ ಕೆಲವೊಂದಿಷ್ಟು ಸಂಗತಿಗಳನ್ನು, ಘಟನೆಗಳನ್ನು ನಾವು ವೇದಗಳಿಂದನೂ ಕೂಡ ನಾವೇನು ಮಾಡ್ಬೋದು, ತಿಳಿದುಕೊಳ್ಬೋದು. ಋಗ್ವೇದ ಕಾಲದಲ್ಲಿ ತುಂಬಿ ಹರಿಯುವ ಬಲು ದೊಡ್ಡ ನದಿ ಯಾವುದು? ನೋಡ್ರಿ, ಋಗ್ವೇದದ ಕಾಲದಲ್ಲಿ ತುಂಬಾ ಏನು ಕೇಳಿದವರು, ಹರಿತಕ್ಕಂಥ ದೊಡ್ಡದಾದ ನದಿ ಅಂತ ಕೇಳಿದ್ದಾರೆ. ಸೊ ಸರಸ್ವತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸರಸ್ವತಿ ನದಿ ಯಾವ ಸಮಯದಲ್ಲಿ ಬತ್ತಿ ಹೋಯಿತು ಅಂತ ಕೇಳಿದ್ದಾರೆ. ಸಾಮಾನ್ಯ ಶಕ ಪೂರ್ವ 2000 ಹೊತ್ತಿಗೆ ಸೊ ಈ ಸರಸ್ವತಿ ನದಿ ಏನಾಯ್ತಪ್ಪ ಅಂದ್ರೆ ಬತ್ತಿ ಹೋಯಿತು. ಋಗ್ವೇದವು ಎಷ್ಟು ವರ್ಷಗಳ ಹಿಂದಿನದ್ದು ಅಂತ ಕೇಳಿದರೆ ಸಾಮಾನ್ಯ ಶಕ ಪೂರ್ವ 3000 ವರ್ಷಗಳ ಹಿಂದಿನದ್ದು ಈ ಋಗ್ವೇದ ಅಂತಕ್ಕಂಥದ್ದು. ಪ್ರಶ್ನೆ 7, ಸರಸ್ವತಿ ನದಿ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡ ನಗರಗಳು ಯಾವುವು ಅಂತ ಇದೆ. ಸೊ ಮುಖ್ಯವಾಗಿ ಹರಪ್ಪ ಮತ್ತು ಮೆಹಂಜೋದಾರ್ ಇವೆರಡೂ ನಗರಗಳು ಏನಾಗ್ಯಾವಪ್ಪ ಅಂದ್ರೆ ಸರಸ್ವತಿ ನದಿಯ ದಡದಲ್ಲೇನೆ ಇದಾವೆ. ಪ್ರಾಚೀನ ಭಾರತದ ನಾಗರಿಕತೆಗೆ ಏನಂತ ಕರೀತಾರಂತ ಇದೆ. ಸೊ ಪ್ರಾಚೀನ ಭಾರತದ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತ ಕರೀತಾರೆ. ಪ್ರಶ್ನೆ 9, ಸಿಂಧು ಪ್ರದೇಶದಲ್ಲಿ ಎಷ್ಟು ನದಿಗಳಿಂದ ಕೂಡಿದೆ ಅಂತ ಕೇಳಿದ್ದಾರೆ. ಸೊ ಸಿಂಧು ಪ್ರದೇಶದಲ್ಲಿ 7 ನದಿಗಳು ಕೂಡಿದಾವೆ. ಅದಕ್ಕೆ ಅದನ್ನ ಸಪ್ತ ಸಿಂಧು ಬಯಲು ಪ್ರದೇಶ ಅಂತ ಕರೀತಾರೆ. ಸಪ್ತ ಸಿಂಧು ಪ್ರದೇಶ. ಸಪ್ತ ಸಿಂಧು ಪ್ರದೇಶ ಹೊಂದಿರತಕ್ಕಂಥ ನದಿಗಳು ಯಾವುವು? ಇಲ್ಲಿ 7 ನದಿಗಳಿದಾವೆ. 1ನೇದು ಸಿಂಧು, 2ನೇದು ವಿತಸ್ತ, 3ನೇದು ಅಸಿಕ್ನಿ, 4ನೇದು ಪರುಷ್ಣಿ ಇದೆ, 5ನೇದು ವಿಪಾಶ ಇದೆ, 6ನೇದು ಶುತುದ್ರಿ ಇದೆ. ಸೊ 7ನೇದು ಸರಸ್ವತಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಆರ್ಯಾವೃತ್ತ ಎಂದು ಕರೆಯಲ್ಪಡ್ತಕ್ಕಂಥ ಬಯಲು ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ. ಗಂಗಾ. ಗಂಗಾ ಬಯಲು. ಸೊ ಅದು ಉತ್ತರ ನೋಡೋದಾದ್ರೆ ಗಂಗಾ ಯಮುನಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಸೊ ಇಲ್ಲಿ ಯಮುನಾ ಅಂತ ಬರ್ಕೊಡ್ರಿ. ಗಂಗಾ ಯಮುನಾ ನದಿ ಬಯಲು. ಸೊ ಅದನ್ನ ಏನಂತ ಕರೀತಾರಪ್ಪ ಅಂದ್ರೆ ಆರ್ಯಾವೃತ್ತ ಅಂತಾನೂ ಕೂಡ ಕರೀತಾರೆ. ಗಂಗಾ ಯಮುನಾ ನದಿ ಬಯಲು. ಪ್ರಶ್ನೆ 12, ಸಿಂಧು ಸರಸ್ವತಿ ನಾಗರಿಕತೆಯ ಕಾಲವನ್ನ ವಿದ್ವಾಂಸರು ಏನಂತ ಕರೆದಿದ್ದಾರೆ ಅಂತಿದೆ. ಅದನ್ನ ಉತ್ತರ ವೇದ ಯುಗ ಅಂತ ಕರೆದಿದ್ದಾರೆ. ಈ ಸಿಂಧು ಸರಸ್ವತಿ ನಾಗರಿಕತೆಗೆ ನಮ್ಮ ವಿದ್ವಾಂಸರು ಸೊ ಉತ್ತರ ವೇದ ಯುಗ ಅಂತ ಕರೆದಿದ್ದಾರೆ. ಪ್ರಶ್ನೆ 13, ಉತ್ತರ ವೇದ ಕಾಲದಲ್ಲಿ ಎಷ್ಟು ವೇದಗಳು ರೂಪ ತಾಳಿದವು ಅಂತ ಇದೆ. ನಮಗೆ ಗೊತ್ತೇ ಇದೆ, 4 ವೇದಗಳು ರೂಪವನ್ನು ತಾಳ್ತವೆ. ಹರಪ್ಪ ನಾಗರಿಕತೆಯ ಸಾಂಸ್ಕೃತಿಕ ಅಂಶಗಳು ಯಾವ ವೇದದಲ್ಲಿ ಕಂಡು ಬಂದಿವೆ? ಅಥರ್ವ ವೇದ. ಇದು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾಕಂದ್ರೆ ಬಹಳ ಜನರು ಋಗ್ವೇದ ಅಂತಾರೆ, ಬಟ್ ಋಗ್ವೇದದಲ್ಲಿ ಕಂಡು ಬಂದಿಲ್ಲ. ಈ ಸಾಂಸ್ಕೃತಿಕ ಅಂಶಗಳೇ ಕಂಡು ಬಂದಿರೋದು ಅಥರ್ವ ವೇದದಲ್ಲಿ. ಪ್ರಶ್ನೆ 15, ಹರಪ್ಪದ ಪ್ರಾಚೀನ ನೆಲೆಗಳು ಯಾವ ವರ್ಷದಲ್ಲಿ ಕಂಡು ಬಂದಿವೆ ಅಂತ ಕೇಳಿದ್ದಾರೆ. 1921 ಅಂತಕ್ಕಂಥದ್ದು ರೈಟ್ ಆನ್ಸರ್. ಈ 1921ರಲ್ಲಿ ಏನಾಗದಪ್ಪ ಅಂತಂದ್ರ ಹರಪ್ಪದ ಪ್ರಾಚೀನ ನೆಲೆಗಳು ನಮ್ಗೆ ಏನ್ ಮಾಡಿದಾವೆ, ಕಂಡು ಬಂದಿದ್ದಾವೆ. ಪ್ರಶ್ನೆ 16, ಕಾಲಿಬಂಗಲ್ ಎಂಬ ಪ್ರಾಚೀನ ನಗರ ಯಾವ ವರ್ಷ ಪತ್ತೆಯಾಯಿತು ಅಂತ ಕೇಳಿದ್ದಾರೆ. ಸೊ 1917ರಲ್ಲಿ ಕಾಲಿಬಂಗಲ್ ಅಂತಕ್ಕಂಥ ಪ್ರಾಚೀನ ನಗರ ಪತ್ತೆ ಆಯಿತು. ಪ್ರಶ್ನೆ 17, ಯಾವ ನಗರದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳು ಪತ್ತೆಯಾಗಿವೆ? ಸೊ ಉತ್ತರ ನೋಡೋದಾದ್ರೆ ಹರಪ್ಪ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಹರಪ್ಪ ನಗರದಲ್ಲಿ ಏನಾಗದಪ್ಪ ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳು ನಮಗೆ ಸಿಗ್ತವೆ. 18ನೇ ಪ್ರಶ್ನೆ, ಸಿಂಧು ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ಉನ್ನತಿಯನ್ನು ಸೂಚಿಸತಕ್ಕಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಸುಟ್ಟ ಇಟ್ಟಿಗೆಗಳ ಬಳಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಲ್ಲಿ ಸೊ ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಈ ಸಿಂಧು ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ಅಂಶಗಳ ಉನ್ನತಿಯನ್ನ ಅಂದ್ರೆ ಪ್ರಗತಿಯನ್ನ ಸೂಚಿಸತಕ್ಕಂಥ ಅಂಶಗಳು ಆ ಕಾಲದಲ್ಲಿ ಸುಟ್ಟ ಇಟ್ಟಿಗೆಗಳನ್ನ ಬಳಸಿದ್ದು. ಪ್ರಶ್ನೆ 19, ಯಾವ ನಗರದಲ್ಲಿ ಒಂದು ಕೊಳ ಕೊಟ್ಟಿರೋದನ್ನ ಪತ್ತೆ ಮಾಡಿದ್ದಾರೆ ಅಂತ ಇದೆ. ಸೊ ಮೆಹಂಜೋದಾರೋ ನಗರದಲ್ಲಿ ಏನಾಗದಪ್ಪ ಅಂದ್ರೆ ಒಂದು ಕೊಳ ಕಟ್ಟಿರೋದನ್ನ ಪತ್ತೆ ಮಾಡಿದ್ದಾರೆ. ಪ್ರಶ್ನೆ 20, ಯಾವ ನಗರದಲ್ಲಿ ಸಾರ್ವಜನಿಕ ಸ್ನಾನಗೃಹ ಇರೋದನ್ನ ಪತ್ತೆ ಮಾಡಿದ್ದಾರೆ.
ಸೊ ಮೆಹೆಂಜೋದಾರೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅಲ್ಲಿ ಸಾರ್ವಜನಿಕ ಸ್ನಾನಗೃಹ ಕಂಡು ಬಂದದ. 21 ಯಾವ ನಗರಗಳಲ್ಲಿ ಬೆಂಕಿಯ ವಲಯಗಳು ಕಂಡು ಬಂದಿವೆ ಅಂತ ಇದೆ. ಸೊ ಕಾಲಿಬಂಗನ್ ಮತ್ತು ಲೋಥಾಲ್ ಅಂತಕ್ಕಂಥ ಎರಡೂ ನಗರಗಳಲ್ಲಿ ಏನಾಗದಪ್ಪ ಅಂತಂದ್ರೆ ಬೆಂಕಿಯ ವಲಯಗಳು ಕಂಡು ಬಂದಿದ್ದಾವೆ. ಪ್ರಶ್ನೆ 22 ಯಾವ ನಗರಗಳಲ್ಲಿ ಸುವ್ಯವಸ್ಥಿತವಾದ ಸಂಗ್ರಹಣಾ ಕೊಠಡಿಗಳು ಪತ್ತೆಯಾಗಿವೆ. ಅಲ್ಲಿ ಹರಪ್ಪ ಆಗಿರ್ಬೋದು, ಮೆಹೆಂಜೋದಾರೋ ಆಗಿರ್ಬೋದು ಮತ್ತು ಲೋಥಾಲ್ ಈ ಮೂರೂ ನಗರಗಳಲ್ಲಿ ಏನಾಗದಪ್ಪ ಅಂದ್ರೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಧಾನ್ಯ ಸಂಗ್ರಹಣಾ ಕೊಠಡಿಗಳು ನಮಗೆ ಪತ್ತೆಯಾಗಿದ್ದು ಕಂಡು ಬಂದದ. ಪ್ರಶ್ನೆ 23 ಈ ನಾಗರಿಕತೆಯ ಕಾಲದಲ್ಲಿ ಈ ವ್ಯವಸ್ಥೆ ಗಮನಿಸಲು ಪ್ರತ್ಯೇಕ ಅಧಿಕಾರಿಯನ್ನೇ ನೇಮಕವನ್ನ ಮಾಡಿದ್ದರು. ನೋಡಿ, ಒಳಚರಂಡಿ ವ್ಯವಸ್ಥೆ ಅಂತ ಬರ್ತದೆ. ಈ ಒಳಚರಂಡಿ ವ್ಯವಸ್ಥೆಯನ್ನ ನೋಡಿಕೊಳ್ಳೋ ಸಲುವಾಗಿನೇ ಈ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಒಂದು ಪ್ರತ್ಯೇಕವಾಗಿ ಅಧಿಕಾರಿಯನ್ನೇ ನೇಮಿಸ್ತಿದ್ರು. ಆ ಪ್ರತ್ಯೇಕವಾಗಿ ಅಧಿಕಾರಿಯ ಕೆಲಸನೇ ಏನಾಗಿತ್ತಪ್ಪ ಅಂತಂದ್ರೆ ಈ ಚರಂಡಿಗಳನ್ನ ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನ ನೇಮಿಸ್ತಾ ಇದ್ದ. ಅದನ್ನೆಲ್ಲ ಗಮನಿಸಿ ಮೇಲುಸ್ತುವಾರಿಯನ್ನು ಮಾಡೋದೇ ಈ ಅಧಿಕಾರಿ ಕೆಲಸ ಇತ್ತು. ಪ್ರಶ್ನೆ 24 ಸುಸಜ್ಜಿತವಾದ ಸಿಂಧೂ ಸರಸ್ವತಿ ನಾಗರಿಕತೆಯ ಈ ವ್ಯವಸ್ಥೆ ಬೇರೆ ಯಾವ ನಾಗರಿಕತೆಯಲ್ಲೂ ಕಂಡು ಬಂದಿಲ್ಲ ಅಂತ ಕೇಳಿದ್ದಾರೆ. ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ. ಎಷ್ಟು ಪ್ರಾಚೀನ ನಾಗರಿಕತೆಗಳಿದಾವಲ್ಲ ಅವೆಲ್ಲದರಲ್ಲಿನೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥದ್ದು. ಇದು ಮಾತ್ರ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲೇ ಇದೆ. ಸುಸಜ್ಜಿತವಾದ ನಗರ ನಿರ್ಮಾಣ ವ್ಯವಸ್ಥೆ ಅಂದ್ರೆ ಕೊಳಗಳು ಬರ್ತವೆ, ಮನೆಗಳು ಬರ್ತವೆ, ಒಳಚರಂಡಿ ವ್ಯವಸ್ಥೆ, ರಸ್ತೆಗಳು, ಓಕೆ, ಇವೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ನಾವು ಕಾಣ್ತೀವಿ. ಸೊ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಫ್ರೆಂಡ್ ಸರ್ಕಲ್ಗಳಲ್ಲಿ ಶೇರ್ ಮಾಡಲು ಮರೆಯದಿರಿ. ಅಷ್ಟೇ ಅಲ್ಲದೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅನ್ನು ಸಹಿತ ಅವಶ್ಯಕವಾಗಿ ತಾವೇನು ಮಾಡಬೇಕು. ಏನಾದರೂ ಡೌಟ್ಗಳಿದ್ರೆ ಸೊ ಮತ್ತೆ ಯಾವ ತರನಾಗಿರ್ತಕ್ಕಂಥ ತಮಗೆ ವಿಡಿಯೋಗಳು ಬೇಕು ಅಂತಕ್ಕಂಥ ಅನಿಸಿಕೆಗಳನ್ನು ನೀವು ಏನು ಮಾಡ್ಬೋದು, ನಿಮ್ಮ ಒಪಿನಿಯನ್ಗಳನ್ನು ಸಹಿತ ಸೊ ಕಮೆಂಟ್ನಲ್ಲಿ ಬರೆಯೋದನ್ನು ಮರಲಿಕ್ಕೆ ಹೋಗಬೇಡಿ. ಸೊ ಸಾಧ್ಯವಾದಷ್ಟು ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ನಾನು ಏನು ಮಾಡಿದ್ದೀನಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ತಾವೇನು ಮಾಡಬೇಕು, ಸ್ಟಡಿ ವಿತ್ ಪರಶುರಾಮ್ ಅಂತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಬೇಕು. ವಿಸ್ತೀರ್ಣದಲ್ಲಿ ಅತಿ ವಿಶಾಲವಾದ ನಾಗರಿಕತೆ ಯಾವುದು ಅಂತ ಕೇಳಿದ್ದಾರೆ. ಅದು ಸಿಂಧೂ ಸರಸ್ವತಿ ನಾಗರಿಕತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಎಷ್ಟು ನಾಗರಿಕತೆಗಳಿದಾವಲ್ಲ ಆ ಎಲ್ಲ ನಾಗರಿಕತೆಗಳಲ್ಲಿ ಹೋಲಿಕೆ ಮಾಡಿದಾಗ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ನಾಗರಿಕತೆಯನ್ನೇ ನಾವು ಏನಂತ ಕರಿತೀವಿ ವಿದ್ಯಾರ್ಥಿಗಳೇ, ಅದು ಸಿಂಧೂ ಸರಸ್ವತಿ ನಾಗರಿಕತೆ ಆಗಿದೆ ಅಂತ ಹೇಳ್ತೀವಿ. ಇಷ್ಟು ಮೂರನೇ ಪಾಠ ಸಿಂಧೂ ಸರಸ್ವತಿ ನಾಗರಿಕತೆಯಲ್ಲಿ ನಾವು ಏನು ಮಾಡಿದ್ದೀವಿ, ಒಟ್ಟು 25 ಕ್ವಶನ್ಸ್ಗಳನ್ನ ನೋಡಿದ್ದೀವಿ. ಇನ್ನು 25 ಕ್ವಶನ್ಸ್ಗಳಿದಾವೆ.